ರಾಜಕೀಯ ಧುರೀಣರೇ, ಮಾತೆಯರೇ, ಸ್ವಾಭಿಮಾನಿ ಲಿಂಗಾಯತರೇ, ಪತ್ರಕರ್ತ ಮಿತ್ರರೇ, ಆರಕ್ಷಕ ದಳದವರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಲಬುರಗಿಯ ಇತಿಹಾಸದಲ್ಲಿ ದೌರ್ಜನ್ಯವನ್ನ ಖಂಡಿಸಿ ಅದನ್ನ ಮೆಟ್ಟಿ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಡುವಂತಹ ಏಕೈಕ ಕಾರ್ಯಕ್ರಮ ಅದು ಕಲಬುರಗಿ ಮಹಾನಗರದಲ್ಲಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಾನು ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಇಂತಹ ಒಂದು ಗಳಿಗೆ ಯಾವಾಗ ಬರುತ್ತೆ ಅಂತ. ಅಷ್ಟು ನನಗೆ ಸಾಕು, ಬಹಳ ಸಂತೋಷ ಆಗ್ಬಿಟ್ಟಿದೆ. ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಅವತ್ತು ಹೇಳಿದರು, ಪವರ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ದುರ್ಬಲವೇ ಮರಣ, ದೌರ್ಬಲ್ಯವೇ ಮರಣ, ಶಕ್ತಿಯೇ ಜೀವನ ಅನ್ನುವಂತ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದರು. ಇಷ್ಟು ವರ್ಷ ನಾವು ದೌರ್ಬಲ್ಯದಿಂದ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಯಾರೋ ಒಬ್ರು ಬೈದ್ರು ಅಂದ್ರೆ ಬೈ ಬಿಡಪ್ಪ ಸುಮ್ಮನೆ ಇರೋಣ ಅಂತ ಶಾಂತ ರೀತಿಯಿಂದ ಕೂತ್ಕೋತಿದ್ವಿ. ಯಾರೋ ಒಬ್ರು ಬಂದು ಹಲ್ಲೆ ಮಾಡಿದ್ರೆ ಹೊಡೆದವರೇ ದೊಡ್ಡವರಪ್ಪ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೋತಿದ್ವಿ. ಯಾಕೆ ಅಂತ ಕೇಳಿದ್ರೆ ನಮ್ಮ ಆದರ್ಶ ಜಗಜ್ಯೋತಿ ಬಸವೇಶ್ವರರು. ಬೈದವ